ಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಇನ್ ಡೀಟೇಲ್ ಆಗಿದೆ. ಸಚಿವ ರಾಜಣ್ಣ ಅವರು ಗೃಹ ಸಚಿವರಿಗೆ ಕೊಟ್ಟಿರುವ ಮನವಿ ಪತ್ರದ ಕಂಪ್ಲೀಟ್ ಅಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದೆಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ. ಸದ್ಯಕ್ಕೆ ಮನವಿ ಪತ್ರದ ಬಿಗಿನಿಂಗ್ ಅಲ್ಲಿ ಪ್ರಾರಂಭಿಕ ಹಂತದಲ್ಲಿ ಏನೆಲ್ಲ ಬರೆದಿದ್ದಾರೆ ರಾಜಣ್ಣ ಅವರು ಮತ್ತೊಮ್ಮೆ ಗಮನಿಸಿ. ಎರಡ್ ಸಾವಿರದ 25 ಮಾರ್ಚ್ ಆರಂಭದಲ್ಲಿ 30 ರಿಂದ 35 ವರ್ಷದ ವ್ಯಕ್ತಿ ಜೊತೆಯಲ್ಲಿ 25 ವರ್ಷದ ಯುವತಿ ಇಬ್ರು ಬೆಂಗಳೂರಿನ ವಸತಿ ಗೃಹಕ್ಕೆ ಬೆಳಗ್ಗೆ 9:30 ಸುಮಾರಿಗೆ ಬಂದು ನನ್ನನ್ನ ವೈಯಕ್ತಿಕವಾಗಿ ಭೇಟಿಯಾಗಲು ಮುಂದಾಗಿದ್ರು. ಆಗ ನಾನು ಅವರಿಗೆ ವೈಯಕ್ತಿಕ ಭೇಟಿಗೆ ಅಗತ್ಯವಿಲ್ಲ, ನಿಮ್ಮ ಅಹವಾಲು ತಿಳಿಸಿ ಎಂದೆ. ಆಗ ಅವರು ಈಗ ಬ್ಯುಸಿ ಇದ್ರಿ, ಮತ್ತೊಮ್ಮೆ ಬರ್ತೀವಿ ಅಂತ ಹೇಳಿ ದಿಢೀರನ್ನೇ ಹೊರಟು ಹೋದ್ರು. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಗೃಹ ಸಚಿವರಿಗೆ ಸಚಿವ ರಾಜಣ್ಣ ಅವರು ಕೊಟ್ಟಿರುವ ಮನವಿ ಪತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದ ಬಳಿ ಇರೋದು, ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ. ಸ್ಮಿತಾ, ನೋಡಿ, ಬಹಳ ಕುತೂಹಲ ಇತ್ತು ಈ ಹನಿ ಟ್ರಾಪ್ ಯತ್ನದ ವಿಚಾರವಾಗಿ. ಯಾವ ರೀತಿಯಾದಂತ ಒಂದು ಮನವಿಯನ್ನ ಸಲ್ಲಿಸ್ತಾರೆ ಗೃಹ ಸಚಿವರಿಗೆ ರಾಜಣ್ಣ ಅವರನ್ನುವ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇತ್ತು. 3 ಪುಟಗಳ ಮನವಿ ಪತ್ರವನ್ನ ಕೊಟ್ಟಿರುವಂತಹ ಸಚಿವ ಕೆ ಎನ್ ರಾಜಣ್ಣ ಅವರು ಯಾವ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಆ ಒಂದು ಮನವಿ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಆ ಮನವಿ ಪತ್ರದಲ್ಲಿರುವಂತಹ ಅಂಶಗಳ ಮಾಹಿತಿ ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಕೇವಲ ಇನ್ಫಾರ್ಮೇಶನ್ ಮಾತ್ರ ನಮಗೆ ಸಿಕ್ಕಿರುವಂತದ್ದು. ಅಂದ್ರೆ ರಾಜಣ್ಣ ಅವರು ಕೊಟ್ಟಿರುವಂತಹ ಮನವಿ ಪತ್ರದಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದು, ಅದರಲ್ಲಿ ನಾವೀಗ ಏನ್ ನೋಡಿದ್ವಲ್ಲ, ಅದು ಕೇವಲ ಒಂದು ಜಿಸ್ಟ್ ಅಷ್ಟೇ, ಒಂದು ಪ್ಯಾರಾಗ್ರಾಫ್ ನ ಮಾಹಿತಿ ಮಾತ್ರ ಇದೆ. ಇನ್ನೂ ಒಂದಷ್ಟು ಮಾಹಿತಿಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ನಮ್ಮ ವೀಕ್ಷಕರಿಗೆ ಮುಂದಿನ ಹಂತದಲ್ಲಿ ಆ ಒಂದು ಪಾಯಿಂಟ್ ಅನ್ನು ಕೂಡ ನಾವು ಮುಂದಿನ ಹಂತದಲ್ಲಿ ಇಡ್ತಾ ಹೋಗ್ತೀವಿ. ಆದ್ರೆ ಈಗ ಇರುವಂತಹ ಮಾಹಿತಿ ಪ್ರಕಾರ ಮೊದಲ ವಾರದಲ್ಲಿ, ಅಂದ್ರೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಒಬ್ಬ ವ್ಯಕ್ತಿಯ ಜೊತೆಲಿ ಒಬ್ಬ ಯುವತಿ ಬರ್ತಾಳೆ, ಬಂದು ನನ್ನನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ, ವೈಯಕ್ತಿಕವಾಗಿ ಮಾತಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಂತ ವೈಯಕ್ತಿಕ ಮಾತುಕತೆಗೆ ನಾನು ಪರ್ಮಿಷನ್ ಕೊಡೋದಿಲ್ಲ, ನಿಮ್ಮ ಮನವಿ ಏನೇ ಇದ್ರು ಕೂಡ ಒಂದು ಅಹವಾಲನ್ನು ನಮಗೆ ಕೊಡಿ, ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಇಬ್ಬರು ಕೂಡ ನೀವು ಬ್ಯುಸಿಯಾಗಿದ್ದೀರಿ, ನಾವು ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ತೆರಳಿಬಿಡ್ತಾರೆ. ಸೊ ಇಲ್ಲಿ ಒಂದು ಅನುಮಾನವೂ ಕೂಡ ರಾಜಣ್ಣ ಅವರಿಗೆ ವ್ಯಕ್ತವಾಗುತ್ತೆ ಅಂತೇಳಿ ಆ ಒಂದು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಈಗ ಸಿಐಡಿ ಕೂಡ ತೀವ್ರ ತನಿಖೆಗೆ ಇಳಿದಿದ್ದು, ಆ ವ್ಯಕ್ತಿ ಯಾರು ಬಂದಿದ್ದು, 25 ರಿಂದ 30 ವರ್ಷದ ಆಸುಪಾಸಿನ ಯುವತಿ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಜೊತೆಗೆ ರಾಜಣ್ಣ ಅವರು ಈಗ ಆಲ್ರೆಡಿ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಕೊಡಿದ್ರೆ, ಅದೇ ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವರ ಫೋಟೋವನ್ನು ನಾನು ನೋಡಿದ್ರೆ ನಾನು ಖಂಡಿತವಾಗ್ಲೂ ಕೂಡ ಕಂಡು ಹಿಡಿತೀನಿ ಅಂತ ಕೂಡ ಖುದ್ದು ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಬಹಳ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ತನಿಖೆ ಕೂಡ ನಡೀತಾ ಇದೆ ಸಿಐಡಿ ಹಂತದಲ್ಲಿ. ಸಿಐಡಿ ಅಧಿಕಾರಿಗಳು ಕೂಡ ಒಂದು ವಿಡಿಯೋ ಕ್ಲಿಪ್ ಅನ್ನು ಇಟ್ಟುಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಹಾಗಾಗಿ ಇದರಲ್ಲಿ ಯಾರೆಲ್ಲ ಲಾಕ್ ಆಗ್ತಾರೆ, ಯಾರ ಬುಡಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಸ್ಮಿತಾ, ರೈಟ್, ಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಇನ್ ಡೀಟೇಲ್ ಆಗಿದೆ. ಸಚಿವ ರಾಜಣ್ಣ ಅವರು ಗೃಹ ಸಚಿವರಿಗೆ ಕೊಟ್ಟಿರುವ ಮನವಿ ಪತ್ರದ ಕಂಪ್ಲೀಟ್ ಅಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದೆಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ. ಸದ್ಯಕ್ಕೆ ಮನವಿ ಪತ್ರದ ಬಿಗಿನಿಂಗ್ ಅಲ್ಲಿ ಪ್ರಾರಂಭಿಕ ಹಂತದಲ್ಲಿ ಏನೆಲ್ಲ ಬರೆದಿದ್ದಾರೆ ರಾಜಣ್ಣ ಅವರು ಮತ್ತೊಮ್ಮೆ ಗಮನಿಸಿ. ಎರಡ್ ಸಾವಿರದ 25 ಮಾರ್ಚ್ ಆರಂಭದಲ್ಲಿ 30 ರಿಂದ 35 ವರ್ಷದ ವ್ಯಕ್ತಿ ಜೊತೆಯಲ್ಲಿ 25 ವರ್ಷದ ಯುವತಿ ಇಬ್ರು ಬೆಂಗಳೂರಿನ ವಸತಿ ಗೃಹಕ್ಕೆ ಬೆಳಗ್ಗೆ 9:30 ಸುಮಾರಿಗೆ ಬಂದು ನನ್ನನ್ನ ವೈಯಕ್ತಿಕವಾಗಿ ಭೇಟಿಯಾಗಲು ಮುಂದಾಗಿದ್ರು. ಆಗ ನಾನು ಅವರಿಗೆ ವೈಯಕ್ತಿಕ ಭೇಟಿಗೆ ಅಗತ್ಯವಿಲ್ಲ, ನಿಮ್ಮ ಅಹವಾಲು ತಿಳಿಸಿ ಎಂದೆ. ಆಗ ಅವರು ಈಗ ಬ್ಯುಸಿ ಇದ್ರಿ, ಮತ್ತೊಮ್ಮೆ ಬರ್ತೀವಿ ಅಂತ ಹೇಳಿ ದಿಢೀರನ್ನೇ ಹೊರಟು ಹೋದ್ರು. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಗೃಹ ಸಚಿವರಿಗೆ ಸಚಿವ ರಾಜಣ್ಣ ಅವರು ಕೊಟ್ಟಿರುವ ಮನವಿ ಪತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದ ಬಳಿ ಇರೋದು, ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ. ಸ್ಮಿತಾ, ನೋಡಿ, ಬಹಳ ಕುತೂಹಲ ಇತ್ತು ಈ ಹನಿ ಟ್ರಾಪ್ ಯತ್ನದ ವಿಚಾರವಾಗಿ. ಯಾವ ರೀತಿಯಾದಂತ ಒಂದು ಮನವಿಯನ್ನ ಸಲ್ಲಿಸ್ತಾರೆ ಗೃಹ ಸಚಿವರಿಗೆ ರಾಜಣ್ಣ ಅವರನ್ನುವ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇತ್ತು. 3 ಪುಟಗಳ ಮನವಿ ಪತ್ರವನ್ನ ಕೊಟ್ಟಿರುವಂತಹ ಸಚಿವ ಕೆ ಎನ್ ರಾಜಣ್ಣ ಅವರು ಯಾವ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಆ ಒಂದು ಮನವಿ ಪತ್ರದಲ್ಲಿ ಉಲ್ಲೇಖ ಆಗಿದೆ.
ಆ ಮನವಿ ಪತ್ರದಲ್ಲಿರುವಂತಹ ಅಂಶಗಳ ಮಾಹಿತಿ ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಕೇವಲ ಇನ್ಫಾರ್ಮೇಶನ್ ಮಾತ್ರ ನಮಗೆ ಸಿಕ್ಕಿರುವಂತದ್ದು. ಅಂದ್ರೆ ರಾಜಣ್ಣ ಅವರು ಕೊಟ್ಟಿರುವಂತಹ ಮನವಿ ಪತ್ರದಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದು, ಅದರಲ್ಲಿ ನಾವೀಗ ಏನ್ ನೋಡಿದ್ವಲ್ಲ ಅದು ಕೇವಲ ಒಂದು ಜಿಸ್ಟ್ ಅಷ್ಟೇ, ಒಂದು ಪ್ಯಾರಾಗ್ರಾಫ್ ನ ಮಾಹಿತಿ ಮಾತ್ರ ಇದೆ. ಇನ್ನೂ ಒಂದಷ್ಟು ಮಾಹಿತಿಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ನಮ್ಮ ವೀಕ್ಷಕರಿಗೆ ಮುಂದಿನ ಹಂತದಲ್ಲಿ ಆ ಒಂದು ಪಾಯಿಂಟ್ ಅನ್ನು ಕೂಡ ನಾವು ಮುಂದಿನ ಹಂತದಲ್ಲಿ ಇಡ್ತಾ ಹೋಗ್ತೀವಿ. ಆದ್ರೆ ಈಗ ಇರುವಂತಹ ಮಾಹಿತಿ ಪ್ರಕಾರ ಮೊದಲ ವಾರದಲ್ಲಿ, ಅಂದ್ರೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಒಬ್ಬ ವ್ಯಕ್ತಿಯ ಜೊತೆಲಿ ಒಬ್ಬ ಯುವತಿ ಬರ್ತಾಳೆ, ಬಂದು ನನ್ನನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ, ವೈಯಕ್ತಿಕವಾಗಿ ಮಾತಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಂತ ವೈಯಕ್ತಿಕ ಮಾತುಕತೆಗೆ ನಾನು ಪರ್ಮಿಷನ್ ಕೊಡೋದಿಲ್ಲ, ನಿಮ್ಮ ಮನವಿ ಏನೇ ಇದ್ರು ಕೂಡ ಒಂದು ಅಹವಾಲನ್ನು ನಮಗೆ ಕೊಡಿ, ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಇಬ್ಬರು ಕೂಡ ನೀವು ಬ್ಯುಸಿಯಾಗಿದ್ದೀರಿ, ನಾವು ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ತೆರಳಿಬಿಡ್ತಾರೆ. ಸೊ ಇಲ್ಲಿ ಒಂದು ಅನುಮಾನವೂ ಕೂಡ ರಾಜಣ್ಣ ಅವರಿಗೆ ವ್ಯಕ್ತವಾಗುತ್ತೆ ಅಂತೇಳಿ ಆ ಒಂದು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಈಗ ಸಿಐಡಿ ಕೂಡ ತೀವ್ರ ತನಿಖೆಗೆ ಇಳಿದಿದ್ದು, ಆ ವ್ಯಕ್ತಿ ಯಾರು ಬಂದಿದ್ದು 25ರಿಂದ 30 ವರ್ಷದ ಆಸುಪಾಸಿನ ಯುವತಿ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಜೊತೆಗೆ ರಾಜಣ್ಣ ಅವರು ಈಗ ಆಲ್ರೆಡಿ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಆದ್ರೆ ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವರ ಫೋಟೋವನ್ನು ನಾನು ನೋಡಿದ್ರೆ ನಾನು ಖಂಡಿತವಾಗ್ಲೂ ಕೂಡ ಕಂಡು ಹಿಡಿತೀನಿ ಅಂತ ಕೂಡ ಖುದ್ದು ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಬಹಳ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ತನಿಖೆ ಕೂಡ ನಡೀತಾ ಇದೆ ಸಿಐಡಿ ಹಂತದಲ್ಲಿ. ಸಿಐಡಿ ಅಧಿಕಾರಿಗಳು ಕೂಡ ಒಂದು ವಿಡಿಯೋ ಕ್ಲಿಪ್ ಅನ್ನು ಇಟ್ಟುಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಹಾಗಾಗಿ ಇದರಲ್ಲಿ ಯಾರೆಲ್ಲ ಲಾಕ್ ಆಗ್ತಾರೆ, ಯಾರ ಬುಡಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದು ಬಹಳ ಕುತೂಹಲ ಕೇಳಿಸ್ತಾ ಇದೆ. ಸ್ಮಿತಾ, ರೈಟ್, ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಇನ್ ಡೀಟೇಲ್ ಆಗಿದೆ. ಸಚಿವ ರಾಜಣ್ಣ ಅವರು ಗೃಹ ಸಚಿವರಿಗೆ ಕೊಟ್ಟಿರುವ ಮನವಿ ಪತ್ರದ ಕಂಪ್ಲೀಟ್ ಅಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದೆಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ. ಸದ್ಯಕ್ಕೆ ಮನವಿ ಪತ್ರದ ಬಿಗಿನಿಂಗ್ ಅಲ್ಲಿ, ಪ್ರಾರಂಭಿಕ ಹಂತದಲ್ಲಿ ಏನೆಲ್ಲ ಬರೆದಿದ್ದಾರೆ ರಾಜಣ್ಣ ಅವರು ಮತ್ತೊಮ್ಮೆ ಗಮನಿಸಿ. 2025 ಮಾರ್ಚ್ ಆರಂಭದಲ್ಲಿ 30ರಿಂದ 35 ವರ್ಷದ ವ್ಯಕ್ತಿ ಜೊತೆಯಲ್ಲಿ 25 ವರ್ಷದ ಯುವತಿ ಇಬ್ರು ಬೆಂಗಳೂರಿನ ವಸತಿ ಗೃಹಕ್ಕೆ ಬೆಳಗ್ಗೆ 9:30 ಸುಮಾರಿಗೆ ಬಂದು ನನ್ನನ್ನ ವೈಯಕ್ತಿಕವಾಗಿ ಭೇಟಿಯಾಗಲು ಮುಂದಾಗಿದ್ದರು. ಆಗ ನಾನು ಅವರಿಗೆ ವೈಯಕ್ತಿಕ ಭೇಟಿಗೆ ಅಗತ್ಯವಿಲ್ಲ, ನಿಮ್ಮ ಅಹವಾಲು ತಿಳಿಸಿ ಎಂದೆ. ಆಗ ಅವರು ಈಗ ಬ್ಯುಸಿ ಇದ್ದೀರಿ, ಮತ್ತೊಮ್ಮೆ ಬರ್ತೀವಿ ಅಂತ ಹೇಳಿ ದಿಢೀರನ್ನೇ ಹೊರಟು ಹೋದ್ರು. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಗೃಹ ಸಚಿವರಿಗೆ ಸಚಿವ ರಾಜಣ್ಣ ಅವರು ಕೊಟ್ಟಿರುವ ಮನವಿ ಪತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದ ಬಳಿ ಇರೋದು, ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ. ಸ್ಮಿತಾ ನೋಡಿ, ಬಹಳ ಕುತೂಹಲ ಇತ್ತು ಈ ಹನಿ ಟ್ರಾಪ್ ಯತ್ನದ ವಿಚಾರವಾಗಿ. ಯಾವ ರೀತಿಯಾದಂತಹ ಒಂದು ಮನವಿಯನ್ನ ಸಲ್ಲಿಸ್ತಾರೆ ಗೃಹ ಸಚಿವರಿಗೆ ರಾಜಣ್ಣ ಅವರು ಅನ್ನುವ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇತ್ತು. 3 ಪುಟಗಳ ಮನವಿ ಪತ್ರವನ್ನ ಕೊಟ್ಟಿರುವಂತಹ ಸಚಿವ ಕೆಎನ್ ರಾಜಣ್ಣ ಅವರು ಯಾವ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಆ ಒಂದು ಮನವಿ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಆ ಮನವಿ ಪತ್ರದಲ್ಲಿರುವಂತಹ ಅಂಶಗಳ ಮಾಹಿತಿ ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಕೇವಲ ಇನ್ಫಾರ್ಮೇಶನ್ ಮಾತ್ರ ನಮಗೆ ಸಿಕ್ಕಿರುವಂತದ್ದು. ಅಂದ್ರೆ ರಾಜಣ್ಣ ಅವರು ಕೊಟ್ಟಿರುವಂತಹ ಮನವಿ ಪತ್ರದಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದು, ಅದರಲ್ಲಿ ನಾವೀಗ ಏನ್ ನೋಡಿದ್ವಲ್ಲ ಅದು ಕೇವಲ ಒಂದು ಜಿಸ್ಟ್ ಅಷ್ಟೇ, ಒಂದು ಪ್ಯಾರಾಗ್ರಾಫ್ ನ ಮಾಹಿತಿ ಮಾತ್ರ ಇದೆ. ಇನ್ನೂ ಒಂದಷ್ಟು ಮಾಹಿತಿಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ನಮ್ಮ ವೀಕ್ಷಕರಿಗೆ ಮುಂದಿನ ಹಂತದಲ್ಲಿ ಆ ಒಂದು ಪಾಯಿಂಟ್ ಅನ್ನು ಕೂಡ ನಾವು ಮುಂದಿನ ಹಂತದಲ್ಲಿ ಇಡ್ತಾ ಹೋಗ್ತೀವಿ. ಆದ್ರೆ ಈಗ ಇರುವಂತಹ ಮಾಹಿತಿ ಪ್ರಕಾರ ಮೊದಲ ವಾರದಲ್ಲಿ, ಅಂದ್ರೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಒಬ್ಬ ವ್ಯಕ್ತಿಯ ಜೊತೆಲಿ ಒಬ್ಬ ಯುವತಿ ಬರ್ತಾಳೆ, ಬಂದು ನನ್ನನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ, ವೈಯಕ್ತಿಕವಾಗಿ ಮಾತಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಂತ ವೈಯಕ್ತಿಕ ಮಾತುಕತೆಗೆ ನಾನು ಪರ್ಮಿಷನ್ ಕೊಡೋದಿಲ್ಲ, ನಿಮ್ಮ ಮನವಿ ಏನೇ ಇದ್ರು ಕೂಡ ಒಂದು ಅಹವಾಲನ್ನು ನಮಗೆ ಕೊಡಿ, ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಇಬ್ಬರು ಕೂಡ ನೀವು ಬ್ಯುಸಿಯಾಗಿದ್ದೀರಿ, ನಾವು ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ತೆರಳಿಬಿಡ್ತಾರೆ. ಸೊ ಇಲ್ಲಿ ಒಂದು ಅನುಮಾನವೂ ಕೂಡ ರಾಜಣ್ಣ ಅವರಿಗೆ ವ್ಯಕ್ತವಾಗುತ್ತೆ ಅಂತೇಳಿ ಆ ಒಂದು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಈಗ ಸಿಐಡಿ ಕೂಡ ತೀವ್ರ ತನಿಖೆಗೆ ಇಳಿದಿದ್ದು, ಆ ವ್ಯಕ್ತಿ ಯಾರು ಬಂದಿದ್ದು 25ರಿಂದ 30 ವರ್ಷದ ಆಸುಪಾಸಿನ ಯುವತಿ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಜೊತೆಗೆ ರಾಜಣ್ಣ ಅವರು ಈಗ ಆಲ್ರೆಡಿ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಕೊಡಿದ್ರೆ, ಆದ್ರೆ ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವರ ಫೋಟೋವನ್ನು ನಾನು ನೋಡಿದ್ರೆ ನಾನು ಖಂಡಿತವಾಗ್ಲೂ ಕೂಡ ಕಂಡು ಹಿಡಿತೀನಿ ಅಂತ ಕೂಡ ಖುದ್ದು ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಬಹಳ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ತನಿಖೆ ಕೂಡ ನಡೀತಾ ಇದೆ ಸಿಐಡಿ ಹಂತದಲ್ಲಿ. ಸಿಐಡಿ ಅಧಿಕಾರಿಗಳು ಕೂಡ ಒಂದು ವಿಡಿಯೋ ಕ್ಲಿಪ್ ಅನ್ನು ಇಟ್ಟುಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಹಾಗಾಗಿ ಇದರಲ್ಲಿ ಯಾರೆಲ್ಲ ಲಾಕ್ ಆಗ್ತಾರೆ, ಯಾರ ಬುಡಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದು ಬಹಳ ಕುತೂಹಲ ಕೇಳಿಸ್ತಾ ಇದೆ. ಸ್ಮಿತಾ, ರೈಟ್.